ಹಲೋ ಎವ್ರಿವನ್. ಇವತ್ತೆಂತ ಗೊತ್ತಾ, ನಾನೆಂತ ಮಾಡ್ತಿದ್ದೆ ಅಂದರೆ ಮಲಗಿದ್ದೆ. ಇವತ್ತು ನನಗೆ ಹುಷಾರಿಲ್ಲ, ಅದಕ್ಕೆ ನಾನು ಆಫ್ಟರ್ನೂನ್ ಎಕ್ಸಾಮ್ ಮುಗಿಸಿ ಬಂದು ಹಾಸ್ಪಿಟಲಿಗೆ ಹೋಗಿ ಫುಲ್ಲು ಮಲಗಿದ್ದು ಇವತ್ತು. ಹಾಗೆ ನನಗೆ ಆಫ್ಟರ್ನೂನಿಂದ ಇಲ್ಲಿ ತನಕ ಸಹ ಮಲಗಿ ಮಲಗಿ ನಿದ್ದೆ ಮಾಡಿ ಫುಲ್ ಬೋರ್ ಆಗ್ತಿತ್ತು. ಮೊಬೈಲ್ ಸಹ ನೋಡಿದೆ, ಎದ್ದಾದ್ಮೇಲೆ ಮೊಬೈಲ್ ನೋಡಿ ನೋಡಿ ರೀಲ್ಸ್ ನೋಡಿ ನೋಡಿ ಬೋರ್ ಆಯಿತು. ಅದಕ್ಕೆ ನಾನೆಂತ ಮಾಡಿದೆ ಅಂದರೆ ಈಗ ಅಡುಗೆ ಮನೆಗೆ ಬಂದೆ, ಎಂತ ಉಂಟಂತ ನೋಡಲಿಕ್ಕೆ. ಆ್ಯಕ್ಚುಲಿ ಅಮ್ಮ ಸ್ನಾನಕ್ಕೆ ಹೋಗಿದ್ದಾರೆ, ಅದಕ್ಕೆ ನಾನು ಅಂದ್ಕೊಂಡೆ ಎಂತ ಮಾಡಿದ್ದಾರೆ ಅಂತ. ನನಗೆ ಇವತ್ತು ಆಫ್ಟರ್ನೂನ್ ಬರ್ತಾ ಫಿಶ್ ತಗೊಂಡು ಬಂದಿದ್ವಾ, ಅದಕ್ಕೆ ನಾನು ಅಂದ್ಕೊಂಡೆ ನಾನೇ ಫ್ರೈ ಮಾಡುವ ಅಂತ. ಆ್ಯಕ್ಚುಲಿ ಅಮ್ಮ ಮಾಡ್ಲಿಕ್ಕೆ ಬಿಡೋದಿಲ್ಲ, ಅದಕ್ಕೆ ಅವರು ಸ್ನಾನಕ್ಕೆ ಹೋದ್ರೆ ಅಲ್ಲ, ಅದಕ್ಕೆ ನಾನು ಬಂದೆ. ನೋಡುವ, ನಾವೀಗ ಫಿಶ್ ಫ್ರೈ ಮಾಡಲಿಕ್ಕೆ ಅಮ್ಮ ಎಂತ ಮಾಡ್ತಾರೆ ಅಂತ ಫಸ್ಟಿಗೆ ನೋಡುವ. ಟೊಮ್ಯಾಟೊ ಸಾಸ್, ಮೇ ಬಿ ಅಮ್ಮನಿಗೆ ನೆನಪಿರಲಿಲ್ಲ ಇರಬೇಕು ಫಿಶ್ ತಂದದ್ದು. ಇದು ಬಿಸಿ ನೀರು, ನಾಳೆ ಬೆಳಿಗ್ಗೆಗೆ. ಫಸ್ಟಿಗೆ ಫಿಶ್ ಸರಿ ಮಾಡಿಟ್ಟಿದ್ದಾರ ನೋಡುವ. ಎಲ್ಲ ರೆಡಿ ಆಗಿದೆ. ಹಾಗಾದರೆ ನಮಗೆ ಈಗ ಮಾಡೋದು ಮಾತ್ರ ಬಾಕಿ. ಸೊ ನಾವೆಂತ ಮಾಡುವ ಅಂದರೆ ಫಸ್ಟಿಗೆ ಫಿಶ್ ಫ್ರೈ ಮಾಡಲಿಕ್ಕೆ ಮಸಾಲ ರೆಡಿ ಮಾಡಬೇಕು. ಅದಕ್ಕೆ ಮಸಾಲ ರೆಡಿ ಮಾಡಲಿಕ್ಕೆ ನಮಗೆ ಎಂತೆಲ್ಲ ಬೇಕು, ಫಿಶ್ ಫ್ರೈ ಪೌಡರ್ ಆ್ಯಂಡ್ ನೋಡುವ, ರೆಡಿ ಮಾಡುವ. ಫಸ್ಟಿಗೆ ಪ್ಲೇಟ್ ಆ್ಯಂಡ್ ಫಿಶ್ ತಗೊಂಡು ಬರಬೇಕು. ನಾನೀಗ ಫಿಶ್ ತಗೊಂಡು ಬಂದರೆ ಇಲ್ಲಿ ನೋಡಿ, ಇವರು ವೆಯ್ಟ್ ಮಾಡ್ತಿದ್ದಾರೆ ಇಬ್ಬರು, ಅದಕ್ಕೆ ಅವ್ರು ರಗಳೆ ಮಾಡ್ತಾರೆ ನನಗೆ. ಫಸ್ಟಿಗೆ ನಾನು ರೆಡಿ ಮಾಡ್ತೇನೆ ಮಸಾಲ. ಓಕೆ, ನಾನೆಂತಾದರೂ ಅಡುಗೆ ಮಾಡಬೇಕಾದ್ರೆ ನಾನು ಫಸ್ಟಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಳ್ತೇನೆ ಆಯಿತಾ. ಅದಕ್ಕೆ ನಾನೀಗ ಆಲ್ರೆಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ. ನಾನು ಎಂತ ಮಾಡಿದಂದರೆ ಫಸ್ಟಿಗೆ ನೀರು ಹಾಕಿದೆ. ಇದು ಹುಳಿ ನೀರು ಹಾಕಬೇಕು ಫಸ್ಟಿಗೆ, ನನಗೆ ಮರ್ತು ಹೋಯ್ತು. ಈಗ ಚೂರು ನೀರು ಹಾಕಿದೆ, ಈಗ ಮತ್ತೆ ನೆನಪಾಯ್ತು ನಾವು ಹುಳಿ ನೀರು ಹಾಕಲೇ ಇಲ್ಲ ಅಂತ, ಆಯಿತಾ. ಅದು ಮಾಡಿ ಆದಮೇಲೆ ನನಗೆ ಶೆಕೆ ಆಗ್ತಾ ಉಂಟು ಮಾರೆ. ಈಗ ನಾ ಪಟ ಪಟ ಮಾಡಬೇಕು, ಇಷ್ಟು ಸ್ಲೋ ಮಾಡಿದರೆ ನಮ್ಮ ಬಂದು ಬೈತಾರೆ. ನಾನು ಎಂತ ಹೇಳಲಿಕ್ಕೆ ಹೋದೆ ಅಂದರೆ, ಇವತ್ತು ನಾನು ಎಂತ ಮಾಡಿದ್ದು ಗೊತ್ತಾ, ನನಗೆ ಹುಷಾರಿಲ್ಲ ಅಂತ ನಾನು ಮಲಗಿದ್ದೆ. ಅಯ್ಯೋ ಸಾರಿ, ನನಗೆ ನಿನ್ನೆ ರಾತ್ರಿ ಹುಷಾರಿರಲಿಲ್ಲ ಆಯಿತಾ. ಅದಕ್ಕೆ ನಾನೆಂತ ಮಾಡಿದ್ದೆ, 1 ಯೂನಿಟ್ ಇವತ್ತು ಎಕ್ಸಾಮ್ ಇತ್ತಲ್ಲ, ಅದಕ್ಕೆ ನಾನು 1 ಯೂನಿಟ್ ಬೆಳಿಗ್ಗೆ ಓದುವ ಅಂದ್ಕೊಂಡು ಹಾಗೆ ಇಟ್ಟು ಮಲಗಿದ್ದು ನಾನು. ಈ ಅಮ್ಮ ಎಂತ ಮಾಡಿದ್ದು, ಅಮ್ಮ ಮತ್ತೆ ಅಕ್ಕ ನನಗೆ ಹುಷಾರಿಲ್ಲ ಅಂತ ಹಾಗೆ ಮಲಗಲಿಕ್ಕೆ ಬಿಟ್ಟದ್ದು. ಅಲ್ರಾಮ್ ಆಗಿದೆ, ನಾನು ಅಲ್ರಾಮ್ ಇಟ್ಟದ್ದು ಅವಸ್ಥೆ ಮಾರೆ, ಅಲ್ರಾಮ್ ಇದು ಸೌಂಡ್ ಆಗಲಿಲ್ಲ ನಂದು. ಅದಕ್ಕೆ ನಾನೆಂತ ಮಾಡಿದೆ ಅಂದರೆ ಬೆಳಿಗ್ಗೆ ಒಂದು ಸತಿ ನನಗೆ ಎಚ್ಚರ ಆಯ್ತಾಯ್ತಾ. ಎಚ್ಚರ ಆಗಿ ನೋಡುವಾಗ ನಾನು ಪಟ್ಟ ಎದ್ದು ಕೂತಿದ್ದೇನೆ. ನೋಡ್ತೇನೆ ಟೈಮ್ ಎಷ್ಟು ಅಂತ ಕೇಳಿದೆ ಅಮ್ಮನ ಹತ್ರ. 7:30. ನನಗೆ 8ಗೆ ಹೊರಡಬೇಕು, ನನಗೆ 8:30 ಬಸ್ಸಿಗೆ ಹೋಗಬೇಕು. ನಾನೆಂತ 1 ಯೂನಿಟ್ ಓದಲಿಕ್ಕೆ ಇಟ್ಟಿದ್ದೇನೆ ಬೆಳಿಗ್ಗೆ ಎದ್ದು. ಇವ್ರು ಹೇಳ್ಸಲಿಲ್ಲ ನನಗೆ ಹುಷಾರಿಲ್ಲ ಅಂತ. ನಾನು ಅಕ್ಕನಿಗೆ ಹೇಳಿದ್ದು, ನಿಂಗೆ ಹೇಳ್ಸ್ಲಿಕ್ಕೆ ಆಗಲಿಲ್ಲ ನನಗೆ ಅಂತ. ಹಿಂಗೆ ನಾನೇನು ಹುಷಾರಿಲ್ಲ ಅಲ್ಲ, ಅದಕ್ಕೆ ಮಲ್ಕೊಳ್ಳಿ ಅಂತ ಮಲ್ಕೊಳ್ಳಿಕ್ಕೆ ಬಿಟ್ಟದಂದು. ನನಗೆ ಎಷ್ಟು ನಾನು ಮರ್ಕಿದ್ದು ಒಂದೇ ಸರಿ ಅಂತ. ಮತ್ತೆ ಅಮ್ಮ ಸಮಾಧಾನ ಮಾಡಿದ್ದು, ಪರವಾಗಿಲ್ಲ ನಿಂಗೆ ಹುಷಾರಿಲ್ಲ ಅಲ್ಲ, ಎಷ್ಟು ಆಗ್ತದೆ ಅಷ್ಟು ಬರಿ, ಮತ್ತೆ ಎಂತ ಆಗುದಿಲ್ಲ, ನೋಡುವ ನೀನು ಹೋಗು. ಹಾಗೆ ನಾನು ಎಕ್ಸಾಮ್ ಮುಗಿಸಿ ಹೊರಗೆ ಬರುವಾಗ ಅಮ್ಮದ್ದು ಕಾಲ್ ಬಂದಿತ್ತು. ಸೊ ನಾನು ಅಮ್ಮನಿಗೆ ವಾಪಸ್ ಕಾಲ್ ಮಾಡಿದ್ದೆ. ಎಂತ ಅಮ್ಮ ಕಾಲ್ ಮಾಡಿದ್ರಿ? ಅದಕ್ಕೆ ಅಮ್ಮ ಹೇಳಿದ್ರು, ಇದು ಟೇಸ್ಟ್ ಆಗಿದೆ, ಹೇಗಾಗಿದೆ ನೋಡುವ ಫಸ್ಟಿಗೆ. ಇದು ಆಲ್ರೆಡಿ ಖಾರ ಉಂಟು, ಸೊ ಖಾರ ಬೇಡ, ಬಟ್ ನನಗೆ ಸಾಲ್ಟ್ ಇಷ್ಟ, ಅದಕ್ಕೆ ಚೂರು ಹಾಕ್ತೇನೆ ಆಯಿತಾ. ಅದೇ ನಾನು ಅಂತ ಹೇಳಿದೆ ಅಮ್ಮನ ಹತ್ರ. ಅಮ್ಮನಿಗೆ ವಾಪಸ್ ಕಾಲ್ ಮಾಡಿದೆ. ಅಮ್ಮ ಹೇಳಿದ್ರು, ನಾನು ಹಾಸ್ಪಿಟಲಿಗೆ ಬರ್ತೇನೆ, ನೀನು ಬಾ ಅಲ್ಲಿಗೆ ಮೆಡಿಸಿನ್ ತಗೊಂಡು ಬರುವ ಅಂತ. ನಾನಿಂದ ಹೇಳಿದೆ, ಎಂತಕ್ಕೆ ಮೆಡಿಸಿನ್? ನಿಂಗೆ ಹುಷಾರಿಲ್ಲಲ್ಲ, ರಾತ್ರಿ ನಾನು 2 ಮೂಗು ಕ್ಲೋಸ್ ಆಗಿತ್ತು, ಅದಕ್ಕೆ ನಾನು ಮಾಡಿ ಉಸಿರಾಡ್ತಿದ್ದೆ ಅಂತೆ. ಅದಕ್ಕೆ ಅಮ್ಮ ರಾತ್ರಿ ನನಗೆ ಹೇಳ್ಸಿ ಎಂತ ಆಗ್ತಾ ಉಂಟಾ ಕೇಳು. ಅಯ್ಯೋ ಎಂತ ಆಗ್ತಾ ಉಂಟ ಕೇಳಿದ್ರೆ ನನಗೆ ಜೋರು ನಿದ್ದೆ ಬಂದಿದೆ ಮಾರೆ, ನನಗೆ ಗೊತ್ತುಂಟಾ ನಾನು ಎಂತ ಆಗ್ತಾ ಉಂಟಾ ಅಂತ. ನನಗೆ ಫುಲ್ ನಿದ್ದೆ ಆಯ್ತಾ. ಅದಾಗಿ ಸರಿ ಆಗ್ತದೆ, ಬಟ್ ಅಮ್ಮ ಕೇಳೋದಿಲ್ಲ ಅಲ್ಲ. ಅದಕ್ಕೆ ಮತ್ತೆ ನಾನು ಬಂದೆ ಎಲ್ಲಿಗೆ, ಹಾಸ್ಪಿಟಲ್ಗೆ. ಅಮ್ಮ ಅಲ್ಲಿ ಹೋಗಿ ಕೂತಿದ್ರು. ಮತ್ತೆ ನಾನು ಚೆಕಪ್ ಮಾಡಿ ತಗೊಂಡು ಮೆಡಿಸಿನ್ ತಗೊಂಡು ಬಂದು ಊಟ ಮಾಡಿ ಮೆಡಿಸಿನ್ ತಗೊಂಡು ಚೋಚ ಮಾಡಿದ್ದು.
ಮತ್ತೆ ನನಗೆ ಮಲಗಿ ಮಲಗಿ ಬೋರ್ ಆಯ್ತಂತ ಎದ್ದು ನಾನು ನೋಡುವಾಗ ಈಗ ಮೊಬೈಲ್ ನೋಡ್ತಿದ್ದೆ, ಮೊಬೈಲ್ ನೋಡಿ ಸಹ ನನಗೆ ಬೋರ್ ಆಯ್ತಾಯ್ತಾ. ಎಷ್ಟು ಫ್ರೈ ಮಾಡಬೇಕು? 2, ನನಗೆ 2 ಬೇಕು. ಅಮ್ಮನಿಗೆ ಸಹ. ಅಕ್ಕ ಶೀಸ್ ಅ ವೆಜಿಟೇರಿಯನ್, ಸೊ ನನಗೆ ಉಳಿತದೆ ಫಿಶ್. ಅದು ಇದೆಂತಕ್ಕೆ ಮೀನು ಇಷ್ಟಿಷ್ಟು ಚಿಕ್ಕ ಉಂಟು ಮಾರೆ, ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಮೀನು. ಸಿ ಫಿಶ್. ನನಗೆ ಫಿಶ್ ಫ್ರೈ ಅಂದರೆ ತುಂಬ ಇಷ್ಟ. ಮತ್ತೆ ನಂದು ಎಂತ ಇಲ್ಲ, ಟೇಸ್ಟ್ ಎಂತ ಇಲ್ಲ, ಬಾಯೆಲ್ಲ ಫುಲ್ ಹೋಗಿದೆ. ಅದಕ್ಕೆ ನಾನೇ ಮಾಡುವಂತ ಅಂದ್ಕೊಂಡೆ. ನಾನೆಷ್ಟು ಸ್ಲೋ ಮಾಡ್ತಿದ್ದೇನೆ ಅಂತ ಈಗ ಅಮ್ಮ ಸ್ನಾನ ಮಾಡಿ ಬರ್ತಾರಂತ. ಅವ್ರು ಸ್ನಾನ ಮಾಡಿ ಬರುವಾಗ ಲೇಟ್ ಆಗ್ತದೆ, ಅದಕ್ಕೆ ನಾನು ಮಾಡುವಂತ ರೆಡಿ ಆಗ್ತಿದ್ದಿದ್ರೆ ಯಾರಿಗೆ ಬೇಕು ಬೈಗುಳ. ಫುಲ್ಲು ಬೈತಾ ಇರೋದು ನಿನ್ನೆಯಿಂದ ಮಾರೆ. ಟ್ಯಾಬ್ಲೆಟ್ ತಗೋ. ಎಂತಕ್ಕೆ ಟ್ಯಾಬ್ಲೆಟ್ ತಗೊಳ್ದು? ಐ ಡೋಂಟ್ ಲೈಕ್ ಟ್ಯಾಬ್ಲೆಟ್ಸ್, ಐ ಡೋಂಟ್ ಲೈಕ್ ಮೆಡಿಸಿನ್ಸ್, ಆಯ್ತಾ. ಈಗ ನಾನು ಟೇಸ್ಟ್ ನೋಡಿದೆ, ಸರಿ ಉಂಟು. ಅದಾದ್ಮೇಲೆ ಉಪ್ಪಾಗಿದೆ, ನಾವು ಉಪ್ಪು ಹಾಕಿದಲ್ಲ. ಸೊ ನಾವು 4 ಮೀನು ಫ್ರೈ ಮಾಡುವ. ಬಂದು ಮತ್ತೆ ಈಗ ಬೈಲಿಕ್ಕಿದ್ದಾರೆ. ಎಂತ ಮಾಡುದು ನೀನು? ನಿಂಗೆ ಯಾರು ಮಾಡ್ಲಿಕ್ಕೆ ಹೇಳಿದ್ದು? ನಾ ಮಾಡ್ತಿದ್ದೆ ಬಂದು ಹಾಗೆ ಹೀಗೆ ಅಂತ. ಗಂಟೆ 8 ಆಯ್ತು ಮಾರೆ. ಇನ್ನೆಂತ ಮಾಡುದು? 8 ಮೊದ್ಲು ಮಾಡಿಟ್ಟು ಅವ್ರಿಗೆ ಮರ್ತೋಯ್ತು ಅಂತ ಮೇ ಬಿ, ಅದಕ್ಕೆ ಮಾಡ್ಲಿಲ್ಲ ಇರ್ಬೇಕು. ಬಟ್ ನಮ್ಮ ಮನೇಲಿ ಊಟ ಲೇಟ್ ಅಲ್ಲ, ನಡೀತದೆ. ಎಲ್ಲ ರೆಡಿ ಮಾಡಿ ಇಟ್ಟು ಹೋಗಿದ್ದಾರೆ. ಮೇ ಬಿ ಅವ್ರು ಮತ್ತೆ ಮಾಡ್ತೇನೆ ಅಂತ ಇದ್ರೇನೋ. ಆದ್ರೆ ಸಹ ಮ್ಯಾರಿನೇಟ್ ಮಾಡಿ ಇರ್ಬೇಕು, ಚಂದ ಆಗ್ತದೆ ಅಲ್ಲ. ಅದಕ್ಕೆ ನಾವು ಈಗ ಅಮ್ಮನಿಗೆ ಖುಷಿ ಆಗ್ತದೆ ಮಾತ್ರ. ಎಂತಕ್ಕಂದ್ರೆ ನಾನು ಯೂಶಲಿ ಜಾಸ್ತಿ ಮಾಡೋದಿಲ್ಲ ಅಡಿಗೆ, ಅಮ್ಮನೇ ಮಾಡೋದು. ನಾನು ಅಡಿಗೆ ಮನೆಗೆ ಬರೋದು ಕಮ್ಮಿ. ಆದ್ರೆ ಇವತ್ತು ನಂಗೆ ಬೋರ್ ಆಗ್ತದೆ ಅಂತ ನಾ ಮಾಡ್ತಿರು. ಸಿ ದಿಸ್ ಗರ್ಲ್. ಇವ್ರು ಉಂಟಲ್ಲ, ಮೀನಿಗೆ ಫಿಶ್ಗೆ ಹೊಂಚು ಹಾಕ್ತಿದ್ದಾರೆ ಆಯ್ತಾ. ಅವರು ಅಂದ್ರೆ ಹಾಗೆ ತಕೊಂಡು ಹೋಗುದಿಲ್ಲ, ಬಟ್ ಅವ್ರಿಗೆ ಎಂತ ಗೊತ್ತಾ, ಹಾಗೆ ಸಹ ನಾನು ಫಿಶ್ ತಗೊಂಡು ಅಮ್ಮ ಇಟ್ಟಿದ್ರು. ನಾನು ಆಫ್ಟರ್ನೂನ್ ಬಂದಾಗ ನಾನು ಅಮ್ಮ ಹಾಸ್ಪಿಟಲ್ಗೆ ಹೋಗಿ ವಾಪಸ್ ಬರುವಾಗ ಫಿಶ್ ತಗೊಂಡು ಬಂದದ್ದಾಯ್ತಾ. ಇವರು ಫ್ರಿಜ್ ಅಲ್ಲಿ ಇಟ್ಟಿದ್ರು. ನಾನು ಕೂಗ್ತಿದ್ರು ಆಯ್ತು, ಇಬ್ರು ಸಹ ಕೂಗಿದ್ದಕ್ಕೆ ನಾನೆಂತ ಅನ್ಕೊಂಡೆ, ಎಂತ ಹಾಲು ಬೇಕೇನು, ಹಸಿವಾಗ್ತದಿರ್ಬೇಕು ಅಂತ ನಾನೆಂತ ಮಾಡಿದೆ, ಹಾಲು ತಕೊಂಡು ಅಂತ ತಟ್ಟೆ ಹಾಕಿದ್ದು. ಇವಳು ದೊಡ್ಡವಳೆಂತ ಮಾಡಿದ್ ಗೊತ್ತಾ, ಹಾಲಲ್ಲಂತೆ ತಟ್ಟೆ ಹತ್ರ ಹೋದ್ಲು. ತಟ್ಟೆ ಹತ್ರ ಹೋಗಿ ಹೀಗೆ ನೋಡಿ ಅದನ್ನು ಮೂಸಿ ವಾಪಸ್ ಫ್ರಿಜ್ ಹತ್ರ ಓಡಿ ಹೋದ್ಲು. ಫ್ರಿಜ್ ಹತ್ರ ಓಡಿ ಹೋದ್ಮೇಲೆ ನನಗೆ ಫ್ಲಾಶ್ ಆಯ್ತು, ಫಿಶ್ ತಗೊ ಬಂದಿಟ್ಟಿದ್ದಾರೆ ಅಂತ. ಅವಳು ಫಿಶ್ ಬೇಕು ಫಿಶ್ ಕೊಡ ಅಂತ ಕೇಳಿದ್ದ ನನ್ನ ಹತ್ರ. ಯಪ್ಪ, ನಮ್ಮ ಮನೆ ಬೆಕ್ಕುಂಟಲ್ಲ ಎಷ್ಟು ಜೋರುಂಟಂದ್ರೆ ಅಬ್ಬಾ. ಅದಕ್ಕೆ ಈಗ ಅವ್ರು ಎಂತ ಮಾಡ್ತಿದ್ದಾರೆ ಅಂದ್ರೆ ನಂಗೆ ವೆಯ್ಟ್ ಮಾಡ್ತಿದ್ದಾರೆ, ನಾನು ಎಂತಾದ್ರು ಹಾಕ್ತೇನೆ ನಾನು. ಯೂಶಲಿ ನಾನೇ ಜಾಸ್ತಿ ಹಾಕುದು ಅದಕ್ಕೆ ತಿನ್ಲಿಕ್ಕೆಲ್ಲ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ. ಬಟ್ ಈಗೆಲ್ಲ ಹಾಕುದಿಲ್ಲ, ಯಾಕಂದ್ರೆ ಅವ್ರಿಗೆ ಆಲ್ರೆಡಿ ಹಾಕಿದ್ದಾರೆ ಅನಿಸ್ತದೆ. ಅಮ್ಮ ಎಲ್ಲ ರೆಡಿ ಮಾಡಿಟ್ಟಿದ್ದಾರಲ್ಲ. ಈಗ ನಾನು ಚೆಂದ ಮಾಡಿ ರೆಡಿ ಮಾಡಿ ಇಟ್ಟಿದ್ದೇನೆ. ನಾವು ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡಲಿಕ್ಕೆ ಫ್ರಿಜ್ಜಲ್ಲಿ ಇಡು. ಫ್ರಿಜ್ಜಿದು ಬಾಗ್ಲು ಯಾರು ಓಪನ್ ಮಾಡುದು ಮಾರೆ? ನಂಗೆ 2 ಕೈ ಇರುದಲ್ಲ. ಏನಾ ದಾದಾ ಈಗ ಕೈಯಲ್ಲೆಲ್ಲ ಹಾಗೆ ಉಂಟು. ನಾನು ಎಷ್ಟು ವೇಸ್ಟ್ ಮಾಡ್ತಿದ್ದೇನೆ. ನಾನೀಗ ಮ್ಯಾರಿನೇಟ್ ಆಗಲಿಕ್ಕೆ ಇಟ್ಟಿದ್ದೇನೆ ಆಯ್ತಾ. ಕೈ ತೊಳ್ತೇನೆ ಫಸ್ಟಿಗೆ. ಅದು ಖಾರ ಉಂಟು, ಕಣ್ಣೆಲ್ಲ ಮುಟ್ಟಿದ್ರೆ ಮತ್ತೆ ಫಸ್ಟಿಗೆ ಹೇಗಾಗಿದೆ ನಂಗೆ ಹುಷಾರಿಲ್ಲ. ಅದು ಕಣ್ಣೆಲ್ಲ ಅಮ್ಮ ಹೇಳ್ತಿದ್ದು ದಪ್ಪ ಆಗಿದೆ ಕಣ್ಣಲ್ಲಿ. ಎಂತ ಸಹ ಆಗಲಿಲ್ಲ ಮಾರೆ, ಎಂತ ಹೇಳುದಂತೆಲ್ಲ, ಎಷ್ಟು ಹೇಳುದಂತೆಲ್ಲ. ಒಂದ್ಸತಿ ನಿಂಗೆ ಹುಷಾರಿಲ್ಲ ನಂಗೆ ಅನಿಸ್ತದೆ ನಂಗೆ ಅಷ್ಟು ಹುಷಾರಿಲ್ವಾ ಅಂತ. ನಾವೀಗ ಅದನ್ನು ಸ್ವಲ್ಪ ಹೊತ್ತಿಡುವ, ಇಟ್ಟಾದ್ಮೇಲೆ ಫ್ರೈ ಮಾಡುವ ಆಯ್ತಾ. ಅಲ್ಲಿ ತನಕ ಇದನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಬೇಕಲ್ಲ, ಯಾರು ಮಾಡುದು? ಕ್ಲೀನ್ ಮಾಡಿ ಆಯ್ತು. ಈಗ ನಂಗೆ 2 ವಿಷಯಕ್ಕೆ ಬೈಗುಳ ಉಂಟು. ಎಂತ ಗೊತ್ತಾ? ಒಂದು, ಈಗ ಎದ್ದು ಅಧಿಕ ಪ್ರಸಂಗ ಮಾಡ್ತಿದ್ದೇನೆ, ಅದು ವಿಡಿಯೋ ಮಾಡ್ತಿದ್ದೇನೆ. ಇನ್ನೊಂದೆಂತ ಗೊತ್ತುಂಟಾ, ನಾನು ಅದು ಮಸಾಲದು ಫ್ರೈದು ಪೌಡರ್ ಅದೆಲ್ಲ ತೆಗಿಲಿಕ್ಕೆ ಹೋದಾಗ ಅದರಲ್ಲಿ ಗರಂ ಮಸಾಲ ಪೌಡರ್ ಇತ್ತು, ಅದನ್ನು ಚೆಲ್ಲಿ ಹಾಕಿದ್ದೇನೆ. ಎಂತ ಗೊತ್ತಾ, ನಂಗೊಂದು ಮರ್ತು ಹೋಗಿದೆ. ಎಂತ
ನಾನು ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಲಿಲ್ಲ, ಲಿಟ್ರಲಿ ಐ ಲವ್ ದ್ಯಾಟ್. ಸೊ ಅದಕ್ಕೆ ಹಾಕಬೇಕು. ಅದಕ್ಕೆ ನಾನೆಂತ ಮಾಡ್ತೇನೆ ಅಂದರೆ ಹೋಗಿ ತಗೊಂಡು ಬಂದು ಆಮೇಲೆ ಆ್ಯಡ್ ಮಾಡುವ. ಹೇಗಾಗ್ತದೆ ಅಂತ ನನಗಂತೂ ಗೊತ್ತಿಲ್ಲ. ಇವತ್ತಮ್ಮ ನಾನು ಮಾಡಿ ತಿನ್ಬೇಕು ಅಷ್ಟೇ. ಟಡಾ! ಎಷ್ಟು ಹಾಕಬೇಕು? ಆ್ಯಕ್ಚುಲಿ ನಾನು ಮಾಡಿದ್ದೇನೆ ಫಿಶ್ ಫ್ರೈ, ಫಸ್ಟ್ ಟೈಮ್ ಮಾಡೋದಲ್ಲ. ಬಟ್ ಎಂತಂದರೆ ನಾನು ಅಮ್ಮನಿಗೆ ಹೇಳ್ತಿರ್ತಾರೆ ಅದು ಹಾಕು ಇದು ಹಾಕು ಇದು ಹಾಕು ಅಂತ. ನಾನು ಫುಲ್ ಬ್ಲ್ಯಾಂಕಾಗಿ ಹಾಂ ಮಾಡ್ತೀನಿ ಓಕೆ ಅವರಿಗೆ ಕೊಡ್ತಾರಲ್ಲ, ನಾನು ಹಾಕ್ತಾ ಹೋಗೋದು. ಎಷ್ಟು ಹಾಕಿದ್ದೇನೆ ನಂಗೆ ಗೊತ್ತಿಲ್ಲ ಸರಿ ಓಕೆ ಅಂತ. ಅದೇ ಅದಕ್ಕೆ ನನಗೆ ಎಂತ ಗೊತ್ತಾ, ಎಷ್ಟು ಹಾಕ್ಬೇಕಂತ ಗೊತ್ತಿಲ್ಲ ಆಯಿತಾ. ಬಟ್ ಸ್ಟಿಲ್ ಈಗ ನನಗೆ ಎಂತ ಅಂದರೆ ಟೇಸ್ಟ್ ಒಳ್ಳೆ ಇತ್ತು. ನನಗೆ ಆಗ ನೆನಪೇ ಬರಲಿಲ್ಲ ಮಾರೆ ಅದನ್ನು ತಿಂದು. ಈಗ ಇದು ಮಿಕ್ಸ್ ಆಗ್ತದೆ ಇಲ್ವೋ ಗೊತ್ತಿಲ್ಲ, ಆದರೆ ಸಹ ಹಾಕಲಿಲ್ಲ ಅಂದರೆ ಮತ್ತೆ ಅಮ್ಮ ಕಮೆಂಟ್ ಮಾಡ್ತಾರೆ, ಅದು ಹಾಗೆ ಆಗಲಿಲ್ಲ ಹೀಗೆ ಆಗಲಿಲ್ಲ. ಮಾಡ್ತೀನಿ, ನಿಮಗೆ ಕರೆಕ್ಟ್ ಮಾಡಲಿಕ್ಕೆ ಬರೋದಿಲ್ಲ. ಮತ್ತೆ ಎಂತಕ್ಕೆ ಅಧಿಕ ಮಾಡೋದು, ಸುಮ್ಮನೆ ಮಲಗ್ಲಿಕ್ಕೆ ಆಗೋದಿಲ್ವ ಅಂತ ಆಯಿತಾ. ಇದು ಕಟ್ ಮಾಡಿ ಇಟ್ಟದಕ್ಕಾಯ್ತು, ಇಲ್ಲದ್ರೆ ನಾನು ಕಟ್ ಸಹ ಮಾಡೋದಿಲ್ಲ ಇತ್ತು. ಎಂತಕ್ಕಂದ್ರೆ ನನಗೆ ನೆನಪೇ ಆಗೋದಿಲ್ಲ ಕಟ್ ಮಾಡಬೇಕಂತ. ಸ್ವಲ್ಪ ಹಾಕು, ತುಂಬ ಲೋ ಫ್ಲೇಮ್ ಆಯ್ತಾ ಅಂತ. ಹಾಗೆ ಇದು ಬೇಯಲಿಕ್ಕೆ ಇನ್ನೂ ಸ್ವಲ್ಪ ಹೊತ್ತು ಬೇಕಾಗ್ತದೆ ಅಂತ. ಅದಕ್ಕೆ ನಾನು ಎಂತ ಮಾಡ್ತೇನೆ ಅಂದರೆ ಇನ್ನೊಂದು ಸ್ವಲ್ಪ ಬಿಡುವ, ಈಗ ಬೇಯಿಲ್ಲ. ಟೇಸ್ಟ್ ರಿಸಲ್ಟ್ ಬಂದಾಗೆಲ್ಲ ಉಡುಪಿ ಸೈಡ್ ಅವರದ್ದೇ ಇದು ಸ್ಕೋರ್ ಜಾಸ್ತಿ ಇರೋದು ಪವರ್ ಆಫ್ ಮೀನ್ ಮಂಡೆ ಹಾಗೆ ಅಂತ ಹೇಳ್ತಾರೆ. ಇದು ಈಗ ನಾನು ಕೈ ತೊಳೆದು ಬರುವಾಗ ಕರೆಂಟ್ ಹೋಗ್ತದಾ ಅಂತ ನಾನು ಪಟ್ಟ ಕೈ ತೊಳಿ ಅದೇ ಮೀನ್ ಮಂಡೆ ಅಂತ. ಬಟ್ ನಾನು ಮೀನ್ ಮಂಡೆ ತಿನ್ನೋದಿಲ್ಲ, ಅದಕ್ಕೆ ನಾನು ಸಿಕ್ಕಿಲ್ಲ ಬಡ್ ಅಂತ ಅಲ್ಲ ಆಯ್ತಾ. ನಾನು ಹಾಕಿದ್ದೇನೆ ಸ್ಟಿಲ್. ನಾನು ಹೇಳಿದ್ದು ನನಗೆ ನನ್ನ ಅಮ್ಮ ಹೇಗೆ ಮೀನು ತಿಂತಾರಂದರೆ ನಾನು ನಿಮಗೆ ಆದರೂ ತೋರಿಸ್ತೇನೆ. ಈಗ ವೀಡಿಯೋ ಮಾಡಿದ್ರೆ ಬೈತಾರೆ, ಎಂತ ಸಹ ನೀರಿಲ್ಲ, ಎಲ್ಲ ಕಚ್ಚು ತಿಂದಾಕಿ ಬಿಡ್ತಾರೆ. ಇದೆಲ್ಲ ಬಿಟ್ಟು ಮಾಡಿ ಅಂತ. ಓ ಮೈ ಗಾಡ್. ಇದು ರೆಡಿ ಆಗಿದೆ, ನಾನು ಇದನ್ನು ತೆಗಿಬೇಕಲ್ಲ. ಈ ಜಗವಿದೆ ಆಹದೊರಕಿದೆ ರುಚಿ ಸವಿಯಲು. ಅಯ್ಯಯ್ಯೋ ಇದ್ಯಾಕೆ ಆಯ್ತು ಹೋಗಿದೆ, ಗ್ಯಾಸ್ ಆಫ್ ಮಾಡಲಿಲ್ಲ. ಈ ಜನುಮವೇ ಆಹದೊರಕಿದೆ ರುಚಿ ಸವಿಯಲು, ಈ ಜಗವಿದೆ ನವರಸಗಳ ಉಣಬಡಿಸಲು. ರುಚಿ ಇದೆ ನಳಪಾಕ ದಿನ ನೂತನಿದೋಯ್ತು. ಆಮೇಲೆ ಗೊತ್ತಿಲ್ಲ ನನಗೆ, ಸ್ಟೋರಿ ಅಲ್ಲ ಸಾಂಗ್. ಈಗ ಅಮ್ಮ ಬಂದರು, ಅಮ್ಮನಿಗೆ ನಾವು ಸರ್ಪ್ರೈಸ್ ಕೊಡುವ. ಅಮ್ಮ ಏನು ಒಂದು ಮೀನು ಫ್ರೈ ಮಾಡ್ತಾನ? ಮೀನು ಫ್ರೈ ಮಾಡ್ತೆ. ಏನದು ಬಾಡಿಗೆ ಪೂರ ಪಾಡ್ದೆ ತಿನ್ಲಿಕ್ಕೆ. ಏನು ಮಸಾಲೆ ಬಾಡಿಯ? ಇನ್ನು ಮಸಾಲ ಅನ್ನೆಲ್ಲ ಸಾರಿಗೆ ದೀಕ್ತಾನೆ ಗೊತ್ತುಂಟ. ನಂಗೆ ಬಾಯ್ ಚಪ್ಪಾಡ ಈಗ ಮಲ್ಪನಿಗೆ ಪೊತ್ಕೊಡ ಅನ್ನೊಂದಿತ್ತೆ ಅಕ್ಕ ತಿನ್ಪು ಜೋರು ಬಾಯ್ಕತ್ತನ. ಮೀನು ಲಾಯ್ಕಿಜ್ಜ ಲಾಯ್ಕತ್ತುಂಡು. ಚೂರು ಲಾಯ್ಕ್ ಆತಂಡು ಎಪ್ಪಲ್ಲ ಈನಾಡಲ್ಲ ಒಂಜಿ ಬನ್ನಿ ನೀವೇ ಫಸ್ಟ್ ಅಂದು ಮೀನು ಲಾಯ್ಕ್ ಇಜ್ಜಿ ಬಂಡ್ಯಾರು ಯಾನ ಟೇಸ್ಟ್ ತುಜಿ ನೀ ಮಲ್ಪನಾಗ ಬಜ್ಜಿ ಏನು ಮಲ್ಪನಾಗ ಕುಡೋರು ಬನ್ನಿ ಅಂಬಾಡ ಲಾಯ್ಕ್ ತುಪ್ಪ ತಿಂತುಪ್ಪ ಲಾಯ್ಕ್ ಆತಂಡು ಲಾಯ್ಕ್ ಅವಡೆ ಅಮ್ಮತ್ನದ ನಿಕ್ ಮಂಡೆ ಬಡ್ಚಿಡಿ ಅನ್ಕೋರವ ಅಂದದಿರ. ಗೈಸ್ ನಾನು ನಿಮ್ಗೆ ತೋರಿಸ್ತೇನೆ. ವೇರ್ ಇಸ್ ದ ಮಂಡೆ? ನಿಜ ಕನ್ನಡ ಮಂಡೆ ಇಲ್ಲ, ಮುಳ್ಳು ತಿನ್ನೋಡು. ಮಂಡೆ ಎಲ್ಲ ಆಯ್ತು ಮಂಡೆ ಮುಳ್ಳು ಉಂಡತ ಅಗ್ಗು. ಆಗ ಹೇಳಿದ್ದಲ್ಲ ನಿಮ್ಗೆ ಅಮ್ಮ ಎಂತ ಸಹ ಬಿಡುದಿಲ್ಲ ಅಂತ. ಹೇಗೆ ಮುಳ್ಳು ಇಷ್ಟ ನಿಜ ಇಂತ ತಿನ್ನೋಡು ಮುಳ್ಳು.
ಎಂತಂದರೆ ನಮ್ಮನೇಲಿ ಕಬಾಬ್ ಆಗಲಿ ಫಿಶ್ ಫ್ರೈ ಆಗಲಿ ಎಂತ ಮಾಡಿದರೆ ಸಹ ಅದರಲ್ಲಿ ಎಂತ ಸಹ ಉಳಿಯುವುದಿಲ್ಲ, ಪೂರ ಖಾಲಿ. ಕೆಲವೊಂದು ಮಂಡೆಡ್ ಕಣ್ಣಿಪ್ಪುಂಡತ ಕಣ್ಣನ್ನು ತಿನ್ನೋಡು. ಇವರು ಅಕ್ಕನ ಎದುರು ತಿನ್ನೋಡು. ದೊಡ್ಡ ಫಿಲಾಸಫರ್ ನೋಡಿ. ಮಂಡೆ ಮಾಯ ನಾನು ಅಜ್ಮಲ್ ಮುಳ್ಳು ಮಾಯ, ಮಂಡೆ ಮಾಯ, ಮಂಡೆ ಮುಳ್ಳು ಎಲ್ಲ ಮಾಯ. ಒಂದು ಫಿಶ್ ಫ್ರೈ ಅಲ್ಲಿ ಎಂತ ಉಳಿತು? ಮಂಡೆ ತೊಳಿಲಿ ತುಂದಾಯ್ಬಿಟ್ಟು ನೀವು ತಿನ್ನಿ. ತಿನ್ನೋಡು ಪೂರ ತಿನ್ಪುನೆ. ಫಿಶ್ ಫ್ರೈ ಬೆಕ್ಕಿಗೆ ಎಂತ ಸಿಗ್ಲಿಲ್ಲ, ಪಾಪ ಬೆಕ್ಕು ಮಾರೆ. ಇದು ನೋಡಿ ಡಿಪ್ರೆಷನ್ಗೆ ಹೋಯ್ತು. ಇವ್ರು ಎಂತ ತಿನ್ನೋದು? ತರ್ಲ ಪುಚ್ಚ ಮಾಡುವೇನು? ಪುಚ್ಚೆ ಮಾಡು, ಪುಚ್ಚೆಗೊಂದು ಮೂಳೆ ಮುಳ್ಳು ನದೀತು ಜನ ಪೂರ ನೆತ್ತೋಲಾಯ್ಡು ಹೋಯ್ತೋಲಾಯ್ಡು ಬಾಯ್ದೋಲಾಯ್ಡು ತುಕ ಏನು ಹೊರಡು ತುಕ ಅವು ಪೂರ ದಾಲ ಬಿಡ್ರಲ್ಲಿ ಏನ 100 ರೂಪಾಯಿಗೆ ಎತ್ ಮೀನು ಬರ್ಕೊಂಡು ದುಡ್ಡು ಕೊರ್ಪುಜ. 100 ರೂಪಾಯಿಗೆ 2 ಮೀನು ಬರೋಣ, ಅದೇ ದುಡ್ಡು ಕೊರ್ಕೊಂಡು ಬಂದಿರು ಪೂರಲ್ಲ ತಿನ್ಪಾರ. ಬಾರ್ದ ಬಂದಗಿರು ಚೂಳಿಗೆ ಸಮೇತ ದುಡ್ಡು ಕೊರ್ಪಾರ. ಬಾರ್ದ ಬಂದ ಚೂಳಿ ತಿನ್ಪಾರ. ಚೂಳಿನ ಮಲ್ಪರ ಹಾಪುಂಡು ಕಡೆದು ಏನು ಅಲ್ಪನು ಜ್ಯೂಸ್ ಮಲ್ಪರ ಹಾಪುಂಡು. ಬೇರೆ ಬೇರೆ ಬುರ್ಲಾಯ್ಕ ಅಂಬಡೆ ಅಂದ್ಯಾ ತುಲ ಇಷ್ಟು ದೊಡ್ಡ ಮೀನ್ ಫ್ರೈ ಅಲ್ಲಿ ಇಷ್ಟು ಚುರುಳಿದೆ. ನಮಗೆ ಫಿಶ್ ಫ್ರೈ ತಿಂದಾಯ್ತು. ಅಮ್ಮ ಹೇಳಿದ್ರು ಒಳ್ಳೆ ಆಗಿದೆ ಅಂತ. ಇಲ್ಲಾಂದ್ರೆ ಯಾವತ್ತು ಸಮ ಕಮೆಂಟ್ ಕೊಡು, ಉಪ್ಪು ಚಪ್ಪೆ ಅವು ಚಪ್ಪೆ ಸರಿ ಹತ್ತಿದ್ವಿ ಅವು ಸರಿ ಹತ್ತಿದ್ವಿ. ಇಲ್ಲಾಂದ್ರೆ ಸರ್ ಹೇಳಿದ್ರು ಇವತ್ತು ನಾನು ಮಾಡಿದ್ರೆ ಮಾತ್ರ ಚಂದ ಆಗುದು, ನೀನ್ ಮಾಡಿದ್ರೆ ಚಂದ ಆಗುದಿಲ್ಲ ಅಂತ. ಸ್ಟಿಲ್ ಈಗ ಗಂಜಿ ಬೆಳ್ಳಿ ಆದ್ರೆ ಸಹ ಲಾಸ್ಟಿಗೆ ಸಹ ಚಂದ ಆಗ್ತದೆ. ಚಂದ ಆಯ್ತು ಹೇಳಿ. ಲೈಕ್ ಆಗ್ತದೆ. ಅದು ಸಹ ಹೇಳಿದ್ರು ಚಂದ ಆಗಿದೆ ಅಂತ ಹೇಳಿದ್ರು. ಬಟ್ ಚಂದ ಆದದಲ್ಲ, ಒಳ್ಳೆ ಆದದ್ದು. ಚಂದ ಆದದಂದ್ರೆ ಪೌಡರ್ ಸ್ಟಿಕ್ಕರ್ ಎಂತಂದ್ರೆ ಅದು ಚಂದ ಆಗ್ಲಿಲ್ಲ. ಬಿಕಾಸ್ ಅದ್ರದ್ದೆಲ್ಲ ಮೇಲೆ ಸಿಪ್ಪೆಲ್ಲ ಎದ್ದೆದ್ದು ಹೋಗಿತ್ತು ಆಯ್ತಾ. ಇಲ್ಲ ಆದ್ರೆ ಒಳ್ಳೆ ಆಗಿದೆ, ಟೇಸ್ಟ್ ಚಂದ ಆಗಿದೆ. ಅಮ್ಮ ಫಸ್ಟ್ ಟೈಮ್ ಹೇಳಿದ್ದು ಎಂತ ಅದು ಚಪ್ಪೆ ಇದು ಚಪ್ಪೆ, ಅದು ಹಾಕ್ಲಿಲ್ಲ ಇದು ಹಾಕ್ಲಿಲ್ಲ ಅಂತ ಎಂತ ಹೇಳದೆ ಚಂದಾಗಿತ್ತು ಅಂತ ಹೇಳಿದ್ದು ಫಸ್ಟ್ ಟೈಮ್ ಇದು. ನಾನೆಂತ ಹೇಳಿದ್ದು ಅಷ್ಟೇ, ಮತ್ತೆಂತ ಇಲ್ಲ. ಇವತ್ತಿದ್ದು ಲಾಗಲ್ಲಿ ಇಷ್ಟೇ. ಈಗ ನನಗೆ ಊಟ ಮಾಡೋದು, ಟ್ಯಾಬ್ಲೆಟ್ ತಗೊಳ್ಳೋದು ಮತ್ತೆ ಮಲಗುದು. ನಾನು ಊಟ ಮಾಡಿ ಮಲಗ್ತೇನೆ, ನೀವು ಸಹ ಮಲಗಿ. ನೀವು ಸಹ ಮಲಗ್ತೀರಾ? ಈಗ ಮಲಗ್ತೀರಾ? ಯಾವುದೋ ಒಂದು ಚಲೋ. ಇವತ್ತಿನ ಲಾಗಲ್ಲಿ ಇಷ್ಟೇ. ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗುವ. ಬಾಯ್ ಬಾಯ್. ಎಂತ ಗೊತ್ತಾ, ನಾನು ಏನು ಟ್ರೈ ಮಾಡಿ ಅಲ್ಲ ನಿಮಗೆ ಬಾಯ್ ಹೇಳಿದ್ದು ಹೌದು, ಆದರೆ ನಾನು ಅಡುಗೆ ಮನೆಯಿಂದ ಹೊರಗೆ ಬರುವಾಗ ನೋಡಿದೆ ಎಂತ ಅಂತ ನಿಮಗೆ ಸಹ ತೋರಿಸ್ತೇನೆ. ಬನ್ನಿ ಬನ್ನಿ. ಅಕ್ಕ ನೀ ಎಂಕ್ಲಾಯ್ಕ್ ಮಾಡ್ತೀವಿ ನಿಕ್ಕದೇವ್ ನಂಗೆ ಪೊರ್ಲು ಡಿಸೈನ್ ದೀಪಾವೈತಾ. ಮೈ ಗಾಡ್, ಎಂಕ ದಿವನಗೆ ಪಲೀತ್ ಪೊರ್ಲು ಡಿಸೈನ್ ಇದ್ದಿತ್ತು ಮಾರೆ. ಇವಾಗ ಮೋಸ ಮಾಡಿದ್ದು ಗೈಸ್. ನನಗೆ ಸಹ ಮೆಹಂದಿ ಇಡ್ತೇನೆ ಅಂತ ಹೇಳಿದ್ಲು, ಆದರೆ ನಾನು ಸ್ನಾನ ಆಗಲಿಲ್ಲ ಅಂತಾಗ ಆಮೇಲೆ ಇಡುವ ಅಂತ ಹೇಳಿದ್ದು. ಮತ್ತೆ ನೋಡೋಕೆ ಈಗ ಇವಳೆ ಇಟ್ಕೊಳ್ತಿದ್ದಾಳೆ. ದಿಸ್ ಇಸ್ ಚೀಟಿಂಗ್. ನಿಕ್ಕೆಂಚ ಬರ್ಪನು ನಿಕ್ ಮಾತ್ರ ಪೊರ್ಲು ಡಿಸೈನ್. ನೀಗೆಲ್ಲ ಒಂಜಿ ನೋಡ್ದಿ ಕುಳ್ಳ ಕಣ್ಣು ಕೊಡಿಸ್ರು ಮಲ್ಪುವಾರ ಅಮ್ಮ ಎಂತಕ್ಕೆ ಏನು ಮಾಡ್ತೀವಿ ಅವನು ಇಂಚೆ ಮಲ್ತದ ಅಮ್ಮಿ ಮಲ್ತಿ ಇಪ್ಪೇರು. ನಾನು ಗುಡ್ ನೈಟ್ ಅಲ್ಲ ಬಾಯ್ ಬಾಯ್ ಹೇಳಿದೌದು, ನನ್ನ ಸ್ಟೋರಿ ಮುಗಿಲಿಲ್ಲ. ಅವಳೆಂತ ಹೇಳಿದಂದ್ರೆ ನಾನು ಮತ್ತೆ ಅಮ್ಮ ಎಂತ ಮಾಡೋದು ಗೊತ್ತಾ, ಮೆಹಂದಿ ಇರ್ತದೆ, ಒಂದು ಡಾಟ್ ಇಟ್ಟಿದ್ಮೇಲೆ ಫುಲ್ಲು ನಿದ್ದೆ ಬರ್ತದೆ ನಮಗೆ. ಅದಕ್ಕೆ ನಿದ್ದೆ ಬಂದಾಗ ನಾವು ಹೀಗೆ ಮಾಡ್ತೇವೆ. ಅದಕ್ಕೆ ಅವಳು ಇಡ್ಲಿಕ್ಕೆ ಬರೋದಿಲ್ಲ ನನಗೆ ಮತ್ತು ಅಮ್ಮನಿಗೆ. ಬಟ್ ಅವಳಿಗೆ ಯಾವಾಗ ಮನಸ್ಸಾಗ್ತದಲ್ಲ ಆಗ ಇಡುವುದಕ್ಕೆ ಹೇಳ್ತಾಳೆ. ಇವತ್ತು ಮನಸ್ಸಾಗಿತ್ತು ಅವಳಿಗೆ. ಐ ಮಿಸ್ ದ ಚಾನ್ಸ್. ಅದು ನನಗೆ ಇಷ್ಟ ಇಲ್ಲ ಮೆಹಂದಿ ಇಡೋದು. ಎಂತಕ್ಕಂದರೆ ಅದು ತುಂಬ ಹೊತ್ತು ಇಟ್ಕೊಳ್ಬೇಕು, ಯಾರು ಇಟ್ಕೊಳ್ತಾರೆ? ನಾನಂತೂ ಆಗೋದಿಲ್ಲ, ನನಗೆ ಉದಾಸೀನ ಆಗ್ತದೆ. ರಾತ್ರಿ ಮಲಗಿದಾಗ ಇಟ್ಟರೆ ಆದರೆ ಬೆಳಿಗ್ಗೆ ಎದ್ದು ತೆಗಿಬೋದು. ಬಟ್ ಈಗೆಲ್ಲ ಇಟ್ಟರೆ ತುಂಬ ಹೊತ್ತು ಇಟ್ಕೋಬೇಕು, ಅದು ಇರಿಟೇಷನ್ ಆಗ್ತದೆ. ಅದಕ್ಕೆ ನಾನು ಇಡೋದೇ ಇಲ್ಲ. ನಿಮಗೆ ಸಹ ಮೆಹಂದಿ ಇಟ್ಕೋಬೇಕಾ? ಮೆಹಂದಿ ಇಟ್ಕೊಡ್ಬೇಕಾದ್ರೆ ಚುಮ್ಮನೆ ತೋರ್ಸಲ್ಲಿ. ನಿಮಗೆ ಸಹ ಮೆಹಂದಿ ಇಟ್ಕೋಬೇಕಾದ್ರೆ ಯು ಜಸ್ಟ್ ಕಾಂಟ್ಯಾಕ್ಟ್ ಹರ್. ಐ ವಿಲ್ ಮೆನ್ಷನ್ ಹರ್ ID. ಅವಳದ್ದು ID ನಾನು ಮೆನ್ಷನ್ ಮಾಡ್ತೇನೆ, ನೀವು ಅವಳ ಹತ್ರ ಕೇಳ್ಬೋದು. ಓಕೆ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ
ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮಲ್ಕೊಳ್ಳಿ. ಗುಡ್ ನೈಟ್. ಬೈ ಬಾಯ್.